Good evening, students. In this session, we will learn about depreciation by second method, that is diminishing balance method or reducing balance method or percentage on book value method. ಈಗ ಫಸ್ಟ್ diminishing balance methods. This method is also called as percentage on book value method. Maintenance and repair of any equipment or machine less costly in early year, but nowadays the cost is very high. Following expression is used for calculating the depreciation. X or P is equal to 1 minus S by C whole to the power of N, where C is equal to initial cost, S is equal to scrap value or salvage value or residual value, N equals number of years of the life of the machine or equipment. ನೋಟ್ನಲ್ಲಿ ನಾವು ಪ್ರಾಬ್ಲಮ್ಸ್ ಯಾವ ಥರ ಸಾಲ್ವ್ ಮಾಡೋದು ಅನ್ನೋದನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ವ್ಯಾಲ್ಯೂ ಆಫ್ ಮಿಷಿನ್ ಆಫ್ಟರ್ ಫಸ್ಟ್ ಇಯರ್, ಸಿ ಡ್ಯಾಶ್ ಇಸ್ ಇಕ್ವಲ್ ಟು ಸಿ ಇಂಟು 1 ಮೈನಸ್ ಪಿ. ಡಿಪ್ರಿಸಿಯೇಷನ್ ಅಟ್ ದ ಎಂಡ್ ಆಫ್ ಫಸ್ಟ್ ಇಯರ್, ಡಿ ಡ್ಯಾಶ್ ಇಸ್ ಇಕ್ವಲ್ ಟು ಸಿ ಮೈನಸ್ ಸಿ ಡ್ಯಾಶ್. ವ್ಯಾಲ್ಯೂ ಆಫ್ ಮಿಷಿನ್ ಆಫ್ಟರ್ ಸೆಕೆಂಡ್ ಇಯರ್, ಸಿ ಡಬಲ್ ಡ್ಯಾಶ್ ಇಸ್ ಇಕ್ವಲ್ ಟು ಸಿ ಡ್ಯಾಶ್. ಸಿ ಡ್ಯಾಶ್ ಅಂದರೆ ಇಲ್ಲಿ ಬಂದಿರೋ ವ್ಯಾಲ್ಯೂ. ನೆಕ್ಸ್ಟ್ 1 ಮೈನಸ್ ಸಿ ಡ್ಯಾಶ್. The value, first one, value of machine after first year, C dash is equal to C into 1 minus P. Depreciation at the end of first year, D dash is equal to C minus C dash. Next, value of machine after second year, C double dash is equal to C dash into 1 minus P. Next, depreciation at the end of second year, D double dash is equal to C dash minus C double dash. ನೆಕ್ಸ್ಟ್ ಟೋಟಲ್ ಡಿಪ್ರಿಸಿಯೇಷನ್ ಮೀನ್ಸ್ ಇಲ್ಲಿ ಡಿ ಡ್ಯಾಶ್ ಮತ್ತು ಡಿ ಡಬಲ್ ಡ್ಯಾಶ್ನ ಆ್ಯಡ್ ಮಾಡಿದರೆ ಅಲ್ಲಿಗೆ ನಮಗೆ ಟೋಟಲ್ ಡಿಪ್ರಿಸಿಯೇಷನ್ ಡಿ ಡ್ಯಾಶ್ ಪ್ಲಸ್ ಡಿ ಡಬಲ್ ಡ್ಯಾಶ್ ಈಸ್ ಈಕ್ವಲ್ ಟು ಡಿ ಆಗುತ್ತೆ. ಇದು ಟೋಟಲ್ ಡಿಪ್ರಿಸಿಯೇಷನ್. ಹಂಗೆ ಈಗ ಥರ್ಡ್ ಇಯರ್ ಅಂತ ಕೇಳಿದರೆ ಡಿಪ್ರಿಸಿಯೇಷನ್ ಅಟ್ ದ ಎಂಡ್ ಆಫ್ ಥರ್ಡ್ ಇಯರ್ ಅಂತಂದರೆ ಸಿ ತ್ರಿಬಲ್ ಡ್ಯಾಶ್ ಇಸ್ ಈಕ್ವಲ್ ಟು ಸಿ ಡಬಲ್ ಡ್ಯಾಶ್ ಇಂಟು 1 ಮೈನಸ್ ಪಿ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಅಟ್ ದ ಎಂಡ್ ಆಫ್ ಥರ್ಡ್ ಇಯರ್ ಇಸ್ ಈಕ್ವಲ್ ಟು ಡಿ ತ್ರಿಬಲ್ ಡ್ಯಾಶ್ ಇಸ್ ಈಕ್ವಲ್ ಟು ಸಿ ಡಬಲ್ ಡ್ಯಾಶ್ ಮೈನಸ್ ಸಿ ಡ್ಯಾಶ್ ಅಂತ ಈ ಥರ ಮಾಡ್ಕೊಂತ ಹೋಗ್ಬೇಕು ಪ್ರಾಬ್ಲಮ್ನ. ಈಗ ಫಸ್ಟ್ ಪ್ರಾಬ್ಲಮ್ ಬೈ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್. ಫಸ್ಟ್ ಪ್ರಾಬ್ಲಮ್, ಎ ಲೇತ್ ಈಸ್ ಪರ್ಚೇಸ್ಡ್ ಫಾರ್ ರುಪೀಸ್ ಸಿಂಬಲ್ ಆದರೂ ಬರೀಬೋದು ಅಥವಾ ಸಿಂಬಲ್ ಆದರೂ ಬರೀರಿ ಅಥವಾ ಆರ್ ಎಸ್ ಅಂತಾದರೂ ಬರೀರಿ. ಫಾರ್ ರುಪೀಸ್ 8,000 and the assumed life of the machine life of the machine assumed life of the machine is 10 years and scrap value rupees 2000 if the depreciation is charged by diminishing balance method. Calculate the percentage by which value of the machine or lathe is reduced every year and depreciation fund
fund after 2 years. After 2 years. 2 years. After 2 years. ಈಗ ಪ್ರಾಬ್ಲಮ್. A lathe is purchased for rupees 8,000 and the assumed life of the machine is 10 years and scrap value is rupees 2,000. If the depreciation is charged by diminishing balance method, calculate the percentage by which value of the machine or lathe is reduced every year and depreciation fund after 2 years. After 2 yearsಗೆ ಡಿಪ್ರಿಸಿಯೇಷನ್ ಫಂಡ್ ಎಷ್ಟಾಗುತ್ತೆ, ಲೇತ್ ವ್ಯಾಲ್ಯೂ ಎಷ್ಟಾಗುತ್ತೆ ಆಫ್ಟರ್ 2 ಇಯರ್ಸ್ಗೆ. ಈಗ ಫಸ್ಟ್ ಗಿವನ್ ಡೇಟಾ ಏನೇನು ಕೊಟ್ಟಿದ್ರೆ ಅದನ್ನು ಬರ್ಕೊಳ್ರಿ. ಸೊಲ್ಯೂಷನ್ ಗಿವನ್ ಡೇಟಾ ಸಿ ಈಕ್ವಲ್ಸ್ ಇನಿಷಿಯಲ್ ಕಾಸ್ಟ್ ಎಷ್ಟಿದೆ ಫಾರ್ ರುಪೀಸ್ 8,000. ನೆಕ್ಸ್ಟ್ ಸ್ಕ್ರ್ಯಾಪ್ ವ್ಯಾಲ್ಯೂ ಆರ್ ಸಾಲ್ವೇಜ್ ವ್ಯಾಲ್ಯೂ ಎಸ್ ಈಕ್ವಲ್ಸ್ ಎಷ್ಟಿದೆ ರೂಪೀಸ್ 2,000. ನೆಕ್ಸ್ಟ್ ನಂಬರ್ ಆಫ್ ಇಯರ್ಸ್ ಎಷ್ಟಿದೆ, ಎನ್ ಈಕ್ವಲ್ಸ್ ಎಷ್ಟಿದೆ 10 ಇಯರ್ಸ್. ಈಗ ನಿಮಗೆ ಗೊತ್ತಿದೆ ಡಿಪ್ರಿಸಿಯೇಷನ್ ಬೈ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಆರ್ ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಫಾರ್ಮುಲಾ ಗೊತ್ತಿದೆ. ಪರ್ಸೆಂಟೇಜ್ ರಿಕ್ವೈರ್ಡ್ XRP equals 1 minus S by C whole to the power of 1 by N. S by C whole to the power of 1. ನಿಮಗೆ ಗೊತ್ತಿದೆ ಫಾರ್ಮುಲಾ. ಪರ್ಸೆಂಟೇಜ್ ರಿಕ್ವೈರ್ಡ್ XRP equals 1 minus S by C whole to the power of 1 by N. ಈಗ P or X equals 1 minus S ಅಂದರೆ ಎಷ್ಟಿದೆ 2,000 divided by C means 8,000 whole to the power of 1 by N means ಎಷ್ಟಿದೆ, ನಂಬರ್ ಆಫ್ ಇಯರ್ಸ್ ಎಷ್ಟಿದೆ 10. ಈಗ ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ P equals 0.1294 or OR P equals 12.94% ಅಂದರೆ ಇಂಟು 100 ಮಾಡಿದರೆ 0.1294ಗೆ ಇಂಟು 100 ಮಾಡಿದರೆ ಅಲ್ಲಿಗೆ 12.94 ಆಗುತ್ತೆ. 12.94%. ನೆಕ್ಸ್ಟ್ ಈಗ ವ್ಯಾಲ್ಯೂ ಆಫ್ ಲೇತ್ ಆಫ್ಟರ್ ಫಸ್ಟ್ ಇಯರ್. ವ್ಯಾಲ್ಯೂ ಆಫ್ ಲೇತ್ after first year ಫಾರ್ಮುಲಾ ಏನು, C dash is equal to C into 1 minus P. C dash is equal to C ಅಂದರೆ ಎಷ್ಟಿದೆ, C ಇನಿಷಿಯಲ್ ಕಾಸ್ಟ್ C ಎಷ್ಟಿದೆ 8,000 ಇದೆ. 8,000 ಇದನ್ನು ಇಲ್ಲಿ ಇದು ಮಾಡೋಕೆ 8,000 ಇಂಟು 1 ಮೈನಸ್ ಪಿ ವ್ಯಾಲ್ಯೂ ಎಷ್ಟು ಬಂದಿದೆ 0.1294. ಇದು ಪೂರ್ತಿ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಸಿ ಡ್ಯಾಶ್ ವ್ಯಾಲ್ಯೂ ಸಿಗುತ್ತೆ. ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, ರೂಪೀಸ್ 6,964.8 ಸಿಗುತ್ತೆ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಅಟ್ ದ ಎಂಡ್ ಆಫ್ ಫಸ್ಟ್ ಇಯರ್. ಡಿಪ್ರಿಸಿಯೇಷನ್ at the end of first year. D dash is equal to C minus C dash. D dash is equal to C minus C value ಎಷ್ಟಿದೆ, C value ಇನಿಷಿಯಲ್ ಕಾಸ್ಟ್ C value ಎಷ್ಟಿದೆ 8,000 ಮೈನಸ್ C ಡಬಲ್ ಡ್ಯಾಶ್ ನಿಮಗೆ ಗೊತ್ತಿದೆ 6,964.8. ಈಗ ಡಿ ಡ್ಯಾಶ್ ನಿಮಗೆ ಸಿಗುತ್ತೆ. ಡಿ ಡ್ಯಾಶ್ ಇಸ್ ಈಕ್ವಲ್ ಟು ಇದನ್ನು ಕಳೆದ್ರೆ ಸಿನಲ್ಲಿ ಡಿ ಡ್ಯಾಶ್ ಎಷ್ಟು ಹೆಂಗೆ ಸಿಗುತ್ತೆ ಅಂದರೆ, ಡಿ ಡ್ಯಾಶ್ ಅಂದರೆ ಸಿ ಮೈನಸ್ ಸಿ ಡ್ಯಾಶ್, ಸಿನಲ್ಲಿ ಮೈನಸ್ ಸಿ ಡ್ಯಾಶ್ನ ಕಳೆದಾಗ ನಮಗೆ
ಎಷ್ಟು ಬರುತ್ತೆ? rupees 1035.2. Next, value of lathe after second year. Value of lathe after second year. Value of lathe after second year. C double dash is equal to C dash into 1 minus P. ನಿಮ್ಗೆ ಗೊತ್ತಿದೆ ಸಿ ಡಬಲ್ ಡ್ಯಾಶ್ ಇಸ್ ಇಕ್ವಲ್ ಟು ಸಿ ಡ್ಯಾಶ್ ಅಂದರೆ ಇಲ್ಲಿ ಬಂದಿರೋ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. 1 ಮೈನಸ್ ಪಿ ಅಂದರೆ ನಿಮಗೆ ಗೊತ್ತಿದೆ, ಪಿ ಅಂತಂದರೆ ಇಲ್ಲಿ ಕಂಡಿಡ್ತಿಲ್ವ 0.1294ನ ಇಲ್ಲಿ ಇದು ಮಾಡಬೇಕು, ಸೇರಿಸ್ಬೇಕು. ಸಿ ಡಬಲ್ ಡ್ಯಾಶ್ ಇಸ್ ಇಕ್ವಲ್ ಟು ಸಿ ಡ್ಯಾಶ್ ಎಷ್ಟು ಬಂದಿದೆ? ಸಿ ಡ್ಯಾಶ್ ಎಷ್ಟಿದೆ? C double dash is equal to C dash into 1 minus P. C dash means 6964.8 into 1 minus P value ಗೊತ್ತಿದೆ 0.1294. ಆವಾಗ C double dash is equal to rupees 6063.55 ಬಂತು. ನೆಕ್ಸ್ಟ್, ಡಿಪ್ರಿಸಿಯೇಷನ್ ಅಟ್ ದ ಎಂಡ್ ಆಫ್ ಸೆಕೆಂಡ್ ಇಯರ್. ಡಿಪ್ರಿಸಿಯೇಷನ್ ಅಟ್ ದ ಎಂಡ್ ಆಫ್ second year. Depreciation at the end of second year. D double dash is equal to C dash minus C double dash. D double dash is equal to C dash. ನಿಮಗೆ ಗೊತ್ತಿದೆ C dash ನೀವು ಫಸ್ಟಿಗೆ ಕಂಡುಹಿಡಿದಿದ್ದೀರಾ. C dash ಎಷ್ಟಿದೆ? 6964.8 ಮೈನಸ್ C double dash ಅಂದರೆ ಈ ವ್ಯಾಲ್ಯೂನ 6063.55. ಇದರಲ್ಲಿ ಇದನ್ನು ಕಳೆದ್ರಾಗ ನಮಗೆ ಡಿ ಡಬಲ್ ಡ್ಯಾಶ್ ಸಿಗುತ್ತೆ. ಡಿ ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು 901.25 ಬರುತ್ತೆ. ನೆಕ್ಸ್ಟು ಇದೆಲ್ಲ ನಮಗೆ ಎಷ್ಟು? ಓನ್ಲಿ ಎಷ್ಟು? ಡಿಪ್ರಿಸಿಯೇಷನ್ ಫಂಡ್ ಆಫ್ಟರ್ 2 ಇಯರ್ಸ್ ತನಕ ಅಂದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ 2 ವರ್ಷ ಮಾತ್ರ ನೀವು ಕಂಡುಹಿಡಿಯಬೇಕು. ನೆಕ್ಸ್ಟ್, ಟೋಟಲ್ ಡಿಪ್ರಿಸಿಯೇಷನ್ ಇಸ್ ಈಕ್ವಲ್ ಟು ಟೋಟಲ್ ಡಿಪ್ರಿಸಿಯೇಷನ್ D equals D dash minus D dash plus D double dash. D equals D dash ನೀವು ಕಂಡುಹಿಡಿದಿರಾ. D dash ಎಷ್ಟಿದೆ? 1035.2 ಪ್ಲಸ್ ಡಿ ಡಬಲ್ ಡ್ಯಾಶ್ ಕೊಡ್ತಿದೆ ನಿಮಗೆ 901.25. ಡಿ ಈಸ್ ಈಕ್ವಲ್ ಟು rupees 1936.45 ಬಂತು ನಮಗೆ. ಇಷ್ಟು ಬರುತ್ತೆ ನಮಗೆ ಟೋಟಲ್ ಡಿಪ್ರಿಸಿಯೇಷನ್ ಇಷ್ಟು ಬರುತ್ತೆ. ಈಗ ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್. A machine is purchased for rupees 15,000 and its installation cost has to be rupees 1,000. Its estimated life of the machine 5 years ಅಂತ ಹೇಳಿದಾನೆ. ನೆಕ್ಸ್ಟ್, and salvage value is rupees 4,000 respectively. Find the depreciation fund after 2 years by diminishing balance method, not taking into account or the interest depreciation fund. ಈಗ ಪ್ರಾಬ್ಲಮ್ ಬರ್ಕೊಂಡು, ಎ ಮಿಷಿನ್ ಈಸ್ ಪರ್ಚೇಸ್ಡ್ ಫಾರ್ ರುಪೀಸ್ RS ಅಂತಂದ್ರೆ ಬರ್ರಿ ಅಥವಾ ಸಿಂಬಲ್ ಆದ್ರೆ ಬರ್ರಿ, ಫಾರ್ ರುಪೀಸ್ 15,000 15,000 15,000 and its installation cost has to be
rupees has to be rupees symbol ಬರೀ rupees 1000 its estimated life its estimated life is 5 years and salvage value or scrap value and salvage value is rupees 4000 respectively. Find the depreciation fund after second year after 2 years by diminishing balance method. ಈಗ ಫಸ್ಟ್ ಸೊಲ್ಯೂಷನ್ ಇದರಲ್ಲಿ ಗಿವನ್ ಏನೇನು ಕೊಟ್ಟಿದ್ರೆ ಫಸ್ಟ್ ಬರ್ಕೊಳ್ರಿ. ಗಿವನ್ ಫಸ್ಟ್ ಸ್ಕ್ರ್ಯಾಪ್ ವ್ಯಾಲ್ಯೂ ಆರ್ ಸಾಲ್ವೇಜ್ ವ್ಯಾಲ್ಯೂ ಎಸ್ ಈಕ್ವಲ್ಸ್ ಏನಪ್ಪ, ಎಸ್ ಈಸ್ ಈಕ್ವಲ್ ಟು rupees 4000. ನೆಕ್ಸ್ಟ್ ಮತ್ತೇನು ಕೊಟ್ಟಿದ್ರೆ ಎನ್ ನಂಬರ್ ಆಫ್ ಇಯರ್ಸ್ ಎನ್ ಈಕ್ವಲ್ಸ್ ಎಷ್ಟಿದೆ 5 years. ಈಗ ನೆಕ್ಸ್ಟ್ 5 years ಆಯಿತು. ನೆಕ್ಸ್ಟ್ ಇನಿಷಿಯಲ್ ಕಾಸ್ಟ್ನ ನೀವು ಕಂಡುಹಿಡಿಯಬೇಕು. ಸಿ ಈಸ್ ಈಕ್ವಲ್ ಟು ಇಲ್ಲಿ ಏನು ಬಂದಿದೆ, ಮಿಷಿನ್ ಪರ್ಚೇಸ್ ಮಾಡಿರೋದು ಅದ್ರ ಕಾಸ್ಟ್ ಎಷ್ಟು, ಮತ್ತು ಅದನ್ನು ತಗೊಂಬಂದು ಮಾರ್ಕೆಟಿಂದ ತಗೊಂಬಂದು ನಾನು ಇನ್ಸ್ಟಾಲ್ ಮಾಡೋದಕ್ಕೆ ಎಷ್ಟಾಗುತ್ತೆ, ಇವೆರಡು ನೀವು ಆ್ಯಡ್ ಮಾಡಿದರೆ ಅವಾಗ ನಿಮಗೆ ಸಿ ವ್ಯಾಲ್ಯೂ ಸಿಗುತ್ತೆ. ಫಸ್ಟ್ ಒನ್ ಮಿಷಿನ್ ಕಾಸ್ಟ್ ಪ್ಲಸ್ ಇನ್ಸ್ಟಾಲೇಷನ್ ಚಾರ್ಜಸ್ ಆರ್ ಕಾಸ್ಟ್, ಇನ್ಸ್ಟಾಲೇಷನ್ ಕಾಸ್ಟ್ ಆರ್ ಚಾರ್ಜ್ ಇವೆರಡು ನೀವು ಆ್ಯಡ್ ಮಾಡಿದರೆ ನಿಮಗೆ ಸಿ ವ್ಯಾಲ್ಯೂ ಸಿಗುತ್ತೆ. ಮಿಷಿನ್ ಕಾಸ್ಟ್ ಎಷ್ಟಿದೆ 15,000 ಪ್ಲಸ್ ಇನ್ಸ್ಟಾಲೇಷನ್ ಚಾರ್ಜ್ ಎಷ್ಟಿದೆ 1000, ಚಾರ್ಜ್ ಆರ್ ಕಾಸ್ಟ್ 1000. ಅಲ್ಲಿಗೆ ಎಷ್ಟಾಗುತ್ತೆ ರುಪೀಸ್, ಸಿ ವ್ಯಾಲ್ಯೂ ಎಷ್ಟಾಗುತ್ತೆ ಅವಾಗ 16,000. ಈಗ ನಿಮಗೆ ಗೊತ್ತಿದೆ ಡಿಪ್ರಿಸಿಯೇಷನ್ ಬೈ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಆರ್ ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಫಾರ್ಮುಲಾ ಗೊತ್ತಿದೆ. ಪರ್ಸೆಂಟೇಜ್ ಆಫ್ ಪಿ ಆರ್ ಎಕ್ಸ್ ಈಸ್ ಈಕ್ವಲ್ ಟು ಪಿ ಈಕ್ವಲ್ಸ್ 1 minus s by c whole to the power of 1 by n. ನಿಮಗೆ ಗೊತ್ತಿದೆ ಪಿ ಈಕ್ವಲ್ಸ್ 1 minus s ಅಂದ್ರೆ ಗೊತ್ತಿದೆ ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟಿದೆ 4000 divided by c means 16,000 divided by whole to the power of 1 by n means number of years ಎಷ್ಟಿದೆ 5. ಅವಾಗ p equals 0.2421. ನೆಕ್ಸ್ಟ್ ಈಗ ಸಾಲ್ವ್ ಮಾಡ್ಕೊಂತ ಒಂದೊಂದು ಮಾಡಬೇಕು. ಡಿಪ್ರಿಸಿಯೇಷನ್ ಫಸ್ಟ್ ಇಯರ್ಗೆ ಏನಾಗುತ್ತೆ, ಸೆಕೆಂಡ್ ಇಯರ್ಗೆ ಏನಾಗುತ್ತೆ, ಆಮೇಲೆ ಟೋಟಲ್ ಡಿಪ್ರಿಸಿಯೇಷನ್. ಈಗ ಫಸ್ಟ್ ವ್ಯಾಲ್ಯೂ ಆಫ್ ಮಿಷಿನ್ ಆಫ್ಟರ್ ಫಸ್ಟ್ ಇಯರ್, ವ್ಯಾಲ್ಯೂ ಆಫ್ ಮಿಷಿನ್ ಆಫ್ಟರ್ ಫಸ್ಟ್ ಇಯರ್ ಈಗ ಲಾಸ್ಟ್ ಪ್ರಾಬ್ಲಮ್ ಹೆಂಗೆ ಮಾಡಿ, ಫಸ್ಟ್ ಪ್ರಾಬ್ಲಮ್ ಯಾವ ಥರ ಮಾಡಿದ್ದು ಅದೇ ಥರ ಮಾಡ್ಕೊಂತ ಹೋಗ್ರಿ. ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಸಿ ಇಂಟು 1 ಮೈನಸ್ ಪಿ. ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಸಿ ಅಂದರೆ ನಿಮ್ಗೆ ಗೊತ್ತಿದೆ 16,000, 1 ಮೈನಸ್ ಪಿ ಅಂದರೆ ಇದನ್ನು ಆ್ಯಡ್ ಮಾಡಬೇಕು.
ಇದನ್ನು ಸೇರಿಸ್ಬೇಕು, ಪಿ ವ್ಯಾಲ್ಯೂಗೆ ಸೇರಿಸ್ಬೇಕು. 0.2421 ಅವ ನಿಮ್ಗೆ ಎಷ್ಟು ಬರುತ್ತೆ? ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? ಸಿ ಡ್ಯಾಶ್ ಇಸ್ ಈಕ್ವಲ್ ಟು ರುಪೀಸ್ 12,126.4 ಸಿಗುತ್ತೆ. ನೆಕ್ಸ್ಟ್, ಡಿಪ್ರಿಸಿಯೇಷನ್ ಫಂಡ್ ಅಟ್ ದ ಎಂಡ್ ಆಫ್ ಫಸ್ಟ್ ಇಯರ್. ಡಿಪ್ರಿಸಿಯೇಷನ್ ಫಂಡ್ at the end of first year depreciation at the end of first year, d dash is equal to c minus c dash. d dash is equal to c ವ್ಯಾಲ್ಯೂ ಗೊತ್ತಿದೆ ನಿಮಗೆ 16,000 ಮೈನಸ್ ಸಿ ಡ್ಯಾಶ್ ಇಲ್ಲಿದೆ ಗೊತ್ತಿದೆ 12,126.4. ಅಲ್ಲಿಗೆ ಡಿ ಡ್ಯಾಶ್ ಇಸ್ ಈಕ್ವಲ್ ಟು ಎಷ್ಟಪ್ಪ? 3,873.6 ಆಯಿತು. ಡಿ ಡ್ಯಾಶ್ ಇಸ್ ಈಕ್ವಲ್ ಟು 3,000 ಎಷ್ಟಾಗುತ್ತೆ? 3,873.6 ಆಗುತ್ತೆ. ನೆಕ್ಸ್ಟ್, ಈಗ ವ್ಯಾಲ್ಯೂ ಆಫ್ ಮಿಷಿನ್ ಆಫ್ಟರ್ 2 years. ವ್ಯಾಲ್ಯೂ ಆಫ್ ಮಿಷಿನ್ ಆಫ್ಟರ್ 2 years. ಫಸ್ಟ್ ಇಯರ್ಸ್ ಆಯಿತು. ಈಗ ಸೆಕೆಂಡ್ ಇಯರ್ 2 years. ಸಿ ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು ಸಿ ಡ್ಯಾಶ್ ಇಂಟು 1 ಮೈನಸ್ ಪಿ. ಸಿ ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು ಸಿ ಡ್ಯಾಶ್ ಅಂದರೆ ನೀವು ಕಂಡುಹಿಡಿದಿರ ಎಷ್ಟಾಯ್ತು? 12,126.4 ಇಂಟು 1 ಮೈನಸ್ ಪಿ ಅಂದ್ರೆ ಗೊತ್ತಿದೆ 0.2421. ಅಲ್ಲಿಗೆ ಸಿ ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು rupees 9,190.59. Next, depreciation fund at the end of second year. Depreciation fund at the end of second year. At the end of second year, d double dash is equal to c dash minus c double dash. d double dash is equal to c dash ಅಂದ್ರೆ ಗೊತ್ತಿದೆ 12,126.4 minus 9,190.59. ಅಲ್ಲಿಗೆ d double dash is equal to ಎಷ್ಟು ಬಂತು? rupees 2,935.9. Next, depreciation fund after second year. Depreciation fund after 2 years. After 2 years or second years, d is equal to ಇವೆರಡನ್ನೂ ಕೊಡ್ಬೇಕು. d is equal to d dash plus d double dash ಬಂದಿರೋ ವ್ಯಾಲ್ಯೂನ ಕೂಡಿದರೆ d dash plus d double dash ಕೂಡಿದರೆ ನಮಗೆ ಡಿಪ್ರಿಸಿಯೇಷನ್ ಫಂಡ್ ಆಫ್ಟರ್ 2 years ನಮಗೆ ಸಿಗುತ್ತೆ. ಡಿ ಈಸ್ ಈಕ್ವಲ್ ಟು ಡಿ ಡ್ಯಾಶ್ ಎಷ್ಟು ಬಂದಿದೆ? 3,873.6 ಪ್ಲಸ್ ಡಿ ಡಬಲ್ ಡ್ಯಾಶ್ ಮೀನ್ಸ್ 2,935.9. ಅಲ್ಲಿಗೆ ಡಿ ವ್ಯಾಲ್ಯೂ ಡಿ ಈಸ್ ಈಕ್ವಲ್ ಟು rupees 6,809.4 ಇಷ್ಟು ಆಗುತ್ತಿದ್ದು ಸೆಕೆಂಡ್ ಪ್ರಾಬ್ಲಮ್. ಈಗ ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್. ಅಶೋಕ್ ಲೈಲ್ಯಾಂಡ್ purchased an apparatus for rupees 60,000 on 1st January 1985. The installation cost was rupees 11,950. The apparatus has a life of 20 years with scrap value of rupees 6,000. What
should be the rate of depreciation and depreciation fund on 1/1/1989 by reducing balance method or diminishing balance method. ಈಗ ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್. ಅಶೋಕ್ ಲೈಲ್ಯಾಂಡ್ ಅಶೋಕ್ ಲೈಲ್ಯಾಂಡ್ ಅಶೋಕ್ ಲೈಲ್ಯಾಂಡ್ purchased an apparatus for rupees 60,000 on 1st January 1985. The installation cost was rupees 11,950. The apparatus has a life of 20 years with scrap value of rupees 6,000. What should be the rate of depreciation what should be the rate of depreciation and depreciation fund on 1/1/1989 by reducing balance method, reducing or diminishing balance method. ಈಗ ಸೊಲ್ಯೂಷನ್. ಫಸ್ಟ್ ಗಿವನ್ ಏನೇನು ಕೊಟ್ಟಿದ್ರೆ ಬರ್ಕೊಳ್ರಿ. ಗಿವನ್ ಫಸ್ಟ್ ಇನಿಷಿಯಲ್ ಕಾಸ್ಟ್ ಸಿ ಈಸ್ ಈಕ್ವಲ್ ಟು ಏನಪ್ಪ, ಸಿ ಈಸ್ ಈಕ್ವಲ್ ಟು ಆಪರೇಟಸ್ ಕಾಸ್ಟ್ ಆರ್ ಪರ್ಚೇಸ್ಡ್ ಕಾಸ್ಟ್. ಆಪರೇಟಸ್ ಕಾಸ್ಟ್ first plus installation cost or charge. C equals operators cost ಎಷ್ಟಿದೆ 60,000 plus installation cost ಎಷ್ಟಿದೆ 11,950. ಅಲ್ಲಿಗೆ ಟೋಟಲ್ ಕಾಸ್ಟ್ ಸಿ ಈಸ್ ಈಕ್ವಲ್ ಟು ಸಿ ವ್ಯಾಲ್ಯೂ ಎಷ್ಟಾಗುತ್ತೆ, ಸಿ ಈಸ್ ಈಕ್ವಲ್ ಟು rupees 71,950 ಆಗುತ್ತೆ ಸಿ ವ್ಯಾಲ್ಯೂ. ನೆಕ್ಸ್ಟ್ ಮತ್ತೇನು ಕೊಟ್ಟಿದ್ದಾರೆ, ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟಿದೆ, ಎಸ್ ಈಸ್ ಈಕ್ವಲ್ ಟು ಸ್ಕ್ರ್ಯಾಪ್ ವ್ಯಾಲ್ಯೂ ಎಸ್ ಈಸ್ ಈಕ್ವಲ್ ಟು ಏನಿದೆ 6,000 ಇದೆ. ನೆಕ್ಸ್ಟ್ ಯಾವುದಿದೆ, ನಂಬರ್ ಆಫ್ ಇಯರ್ಸ್ ಎನ್ ಈಕ್ವಲ್ಸ್ ಎಷ್ಟಿದೆ, ಎನ್ ಈಕ್ವಲ್ಸ್ ನಂಬರ್ ಆಫ್ ಇಯರ್ಸ್ ಎನ್ ಎಷ್ಟಿದೆ 20 ಇಯರ್ಸ್.
ನಾವು ಡಿಪ್ರಿಸಿಯೇಷನ್ ಫಂಡ್ ಆಫ್ಟರ್ ಸೆಕೆಂಡ್ ಇಯರ್ ಅಂದರೆ ನಾವು ಡಿಪ್ರಿಸಿಯೇಷನ್ ಫಂಡ್ ಎಷ್ಟು ಇರಬೇಕು, ಎಷ್ಟು ಇಯರ್ಸ್ ಇರಬೇಕು, ಎಲ್ಲಿಂದ ಫಸ್ಟ್ ಜನವರಿ 1985ನಿಂದ ಫಸ್ಟ್ ಜನವರಿ 1989 ಅಂದರೆ ನಂಬರ್ ಆಫ್ ಇಯರ್ಸ್ ಎಷ್ಟಾಗುತ್ತೆ, ನಂಬರ್ ಆಫ್ ಇಯರ್ಸ್ ಅಪ್ ಟು 4th ಇಯರ್ಸ್ ತನಕ ಆಗುತ್ತೆ. 4th ಇಯರ್ ಅಂದರೆ 1985ನಿಂದ 1989, 85, 86, 88, 89 ಅಂದರೆ 4 ಇಯರ್ಸ್ನ ನಾವು ಡಿಪ್ರಿಸಿಯೇಷನ್ ಕಂಡುಹಿಡಿಬೇಕು. 4 ಇಯರ್ಸ್ ಡಿಪ್ರಿಸಿಯೇಷನ್ನ ನಾವು ಕಂಡುಹಿಡಿಬೇಕು. ಅಂದರೆ ಹೆಂಗಪ್ಪ ಅಂತಂದರೆ ಈಗ ನಂಬರ್ ಆಫ್ ಇಯರ್ಸ್ ಎಷ್ಟು, 4 ಇಯರ್ಸ್ನ ನಾವು ಕಂಡುಹಿಡಬೇಕು. ಅಂದರೆ ಹೆಂಗಪ್ಪ ಅಂತಂದರೆ ಫಸ್ಟ್ ಜನವರಿ 1985 ಟು ಫಸ್ಟ್ ಜನವರಿ 1989 ಅಂದರೆ 85ನಿಂದ 89 ಅಂದರೆ ಅಪ್ ಟು ನಾವು 4 ಇಯರ್ಸ್ವರೆಗೂ ನಾವು ಡಿಪ್ರಿಸಿಯೇಷನ್ನ ಕಂಡುಹಿಡಬೇಕು. ಈಗ ಫಸ್ಟು ಈಗ ಏನು ಫಾರ್ಮುಲಾ, ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಫಾರ್ಮುಲಾ XRP ಈಕ್ವಲ್ಸ್ 1 minus S by C whole to the power of 1 by N. P equals 1 minus S means scrap value X ಎಷ್ಟಿದೆ 6000 divided by C means 71,950 whole to the power of 1 by N. Number of years N is equal to 20. ಅಲ್ಲಿಗೆ P equals ಎಷ್ಟಾಗುತ್ತೆ 0.1168 ಆರ್ ಈ ಥರನಾದರೂ ಬರ್ರಿ, ಅಥವಾ ಪರ್ಸೆಂಟೇಜ್ ಆದರೂ 11.68%. ಈಗ ವ್ಯಾಲ್ಯೂ ಆಫ್ ಆಪರೇಟರ್ಸ್ ಆಫ್ಟರ್ ಫಸ್ಟ್ ಇಯರ್, ಈಗ ಒಂದೊಂದೇ ಕಂಡಿಡ್ಕೊಂತ ಹೋಗೋಣ. ವ್ಯಾಲ್ಯೂ ಆಫ್ ಆಪರೇಟರ್ಸ್ ಆಫ್ಟರ್ ಫಸ್ಟ್ ಇಯರ್ ಗೊತ್ತಿದೆ ಫಾರ್ಮುಲಾ ನಿಮಗೆ. C dash is equal to C into 1 minus P. C dash is equal to C ಅಂದರೆ ನಿಮ್ಗೆ ಗೊತ್ತಿದೆ ಇನಿಷಿಯಲ್ ಕಾಸ್ಟ್ C ಎಷ್ಟಿದೆ 71,950 into 1 minus P means 0.1168. ಅಲ್ಲಿಗೆ C dash is equal to ಎಷ್ಟಾಗುತ್ತೆ rupees 63,546 ಆಗುತ್ತೆ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಫಂಡ್ ಆಫ್ಟರ್ ಫಸ್ಟ್ ಇಯರ್, ಡಿಪ್ರಿಸಿಯೇಷನ್ ಫಂಡ್ ಆಫ್ಟರ್ 1 year or first year, 1 year, after 1 year, D dash is equal to C minus C dash. D dash is equal to C minus C dash. D dash is equal to C ಅಂದರೆ ನಿಮಗೆ ಗೊತ್ತಿದೆ ಇನಿಷಿಯಲ್ ಕಾಸ್ಟ್ C 71,950 minus C dash means 63,546. ಅಲ್ಲಿಗೆ D dash is equal to rupees 8,404. ನೆಕ್ಸ್ಟ್ ಈಗ ವ್ಯಾಲ್ಯೂ ಆಫ್ ಆಪರೇಟರ್ಸ್ ಆಫ್ಟರ್ ಸೆಕೆಂಡ್ ಇಯರ್, ವ್ಯಾಲ್ಯೂ ಆಫ್ ಆಪರೇಟರ್ಸ್ ಆಫ್ಟರ್ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಆಯಿತು, ಈಗ ಸೆಕೆಂಡ್ ಇಯರ್. C double dash is equal to C dash into 1 minus P. C double dash is equal to C dash ಗೊತ್ತಿದೆ ನಿಮಗೆ 63,546 into 1 minus P ಗೊತ್ತಿದೆ 0.1160 ಅಲ್ಲಿಗೆ C double dash is equal to rupees 56,123.82 ಬಂತು. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಫಂಡ್ ಆಫ್ಟರ್ ಸೆಕೆಂಡ್ ಇಯರ್, ಡಿಪ್ರಿಸಿಯೇಷನ್ ಫಂಡ್ ಆಫ್ಟರ್ ಸೆಕೆಂಡ್ ಇಯರ್ ಅಥವಾ ಸೆಕೆಂಡ್ ಇಯರ್. ನೆಕ್ಸ್ಟ್ D double dash is equal to C dash minus C double dash. D double dash is equal to C dash ಗೊತ್ತಿದೆ ನಿಮಗೆ 63,546 minus C double dash means 56,123.82
82. ಅಲ್ಲಿಗೆ ಡಿ ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎಷ್ಟು ಬಂತು? 7422. 7422.17. Next, value of apparatus after third year. Value of apparatus after third year. C triple dash is equal to C double dash into 1 minus P. C triple dash is equal to C double dash means 56,123.82 into 1 minus 0.1168. ಅಲ್ಲಿಗೆ C triple dash is equal to rupees 49,568. 49,568.55 ಆಯಿತು. ನೆಕ್ಸ್ಟ್, ಡಿಪ್ರಿಸಿಯೇಷನ್ ಫಂಡ್ ಆಫ್ಟರ್ ಥರ್ಡ್ ಇಯರ್. ಡಿಪ್ರಿಸಿಯೇಷನ್ ಫಂಡ್ ಆಫ್ಟರ್ ಥರ್ಡ್ ಇಯರ್. ಆಫ್ಟರ್ ಥರ್ಡ್ ಇಯರ್ ಡಿ ತ್ರಿಬಲ್ ಡ್ಯಾಶ್ ಇಸ್ ಈಕ್ವಲ್ ಟು C double dash minus C triple dash. D triple dash is equal to C double dash means 56,123.82 minus 49,568.55. ಅಲ್ಲಿಗೆ D triple dash is equal to 56,555. Next, value of apparatus after fourth year. Value of apparatus after fourth year. ಅಂದರೆ ಯಾಕಂತಂದರೆ ನಾವು ಇಲ್ಲಿಂದ ಅಪ್ ಟು ಫೋರ್ತ್ ಇಯರ್ ಅಂದರೆ ಇಲ್ಲಿ ನೋಡ್ರಿ 1985ನಿಂದ 1st January 1985ನಿಂದ 1st January 1989 ಅಂದರೆ 4 ಇಯರ್ವರೆಗೂ ನಾವು ಮಾಡಬೇಕು. ಫೋರ್ತ್ ಇಯರ್ವರೆಗೂ. ಆಫ್ಟರ್ ಫೋರ್ತ್ ಇಯರ್ ಸಿ ಫೋರ್ತ್ ಇಸ್ ಈಕ್ವಲ್ ಟು ಸಿ ತ್ರಿಬಲ್ ಡ್ಯಾಶ್ ಇಂಟು 1 minus P is equal to C triple dash means 49,568.55 55 into 1 minus P means 0.1168. C fourth is equal to ಎಷ್ಟು ಬಂತು? 43,778. 43,778.9. Next, depreciation fund after fourth year. Depreciation fund after fourth year. D4 is equal to C triple dash minus C4. D4 is equal to C triple dash means 49,568.5 minus 43,778.9. ಅಲ್ಲಿಗೆ D4 depreciation fund after fourth year D4 is equal to 5,789. 5,000 rupees 5,789.3. ಈಗ ಇದೆಲ್ಲ ಆದಮೇಲೆ ಟೋಟಲ್ ಡಿಪ್ರಿಸಿಯೇಷನ್ ಈಸ್ ಈಕ್ವಲ್ ಟು ಟೋಟಲ್ ಡಿಪ್ರಿಸಿಯೇಷನ್ ಈಸ್ ಈಕ್ವಲ್ ಟು ಡಿ ಡ್ಯಾಶ್ ಪ್ಲಸ್ ಡಿ ಡಬಲ್ ಡ್ಯಾಶ್ ಪ್ಲಸ್ ಡಿ ತ್ರಿಬಲ್ ಡ್ಯಾಶ್ ಪ್ಲಸ್ ಡಿ ಫೋರ್ತ್. ಡಿ ಈಸ್ ಈಕ್ವಲ್ ಟು ಅಷ್ಟು ನೀವು ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ? ಡಿ ಡ್ಯಾಶ್ ಎಷ್ಟು ಬಂದಿದೆ?
ಎಲ್ಲವನ್ನು ಮಾಡ್ಕೊಂತ ಹೋಗ್ರಿ, ಕೂಡ್ಸ್ಕೊಂತ ಹೋಗ್ರಿ. ಡಿ ಡ್ಯಾಶ್ ಎಷ್ಟು ಬಂದಿದೆ? ಡಿ ಡ್ಯಾಶ್ ಎಷ್ಟು ಬಂದಿದೆ? 8,404 ಪ್ಲಸ್ ಡಿ ಡಬಲ್ ಡ್ಯಾಶ್ ಎಷ್ಟು ಬಂದಿದೆ? 7,422.17 ಪ್ಲಸ್ ಡಿ ತ್ರಿಬಲ್ ಡ್ಯಾಶ್ ಎಷ್ಟಿದೆ? 56,555 ಪ್ಲಸ್ ಡಿ ಫೋರ್ತ್ ಡ್ಯಾಶ್ ಎಷ್ಟು ಬಂದಿದೆ? 5,789.3. ಅಲ್ಲಿಗೆ ಟೋಟಲ್ ಡಿಪ್ರಿಸಿಯೇಷನ್ ಡಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? ರುಪೀಸ್ 28,172 ಆಗುತ್ತೆ. ಇಷ್ಟಾಗುತ್ತೆ. A truck is purchased for 4 lakhs and the assumed life is 10 years and scrap value is 1 lakh. If depreciation is charged, depreciation is charged by diminishing balance method, calculate the percentage by which the value of truck is reducing every year and depreciation fund after 2 years after 2 years. ಈಗ ಫಸ್ಟ್ ಸೊಲ್ಯೂಷನ್. ಈಗ ಗಿವನ್ ಡೇಟಾ ಏನು ಕೊಟ್ಟಿದ್ರೆ ಬರ್ಕೊಳ್ರಿ. ಫಸ್ಟು ಗಿವನ್ ಡೇಟಾ ಏನೇನು ಕೊಟ್ಟಿದ್ರೆ ಫಸ್ಟ್ ಇನಿಷಿಯಲ್ ಕಾಸ್ಟ್ ಸಿ ಈಸ್ ಈಕ್ವಲ್ ಟು ಎಷ್ಟಿದೆ? ರುಪೀಸ್ 4 ಲ್ಯಾಕ್ಸ್. ನೆಕ್ಸ್ಟ್ ಸ್ಕ್ರ್ಯಾಪ್ ವ್ಯಾಲ್ಯೂ ಆರ್ ಸಾಲ್ವೇಜ್ ವ್ಯಾಲ್ಯೂ ಆರ್ ರೆಸಿಡಿಯಲ್ ವ್ಯಾಲ್ಯೂ ಎಸ್ ಈಸ್ ಈಕ್ವಲ್ ಟು rupees 1 lakh. Next, life of the truck n equals number of years ಎಷ್ಟು? 10 years. ಈಗ ಡಿಮಿನಿಷಿಂಗ್ ನಿಮಗೆ ಗೊತ್ತಿದೆ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಫಾರ್ಮುಲಾ x or p equals 1 minus s by c whole to the power of 1 by n. P or x is equal to or x or p equals 1 minus s ಅಂದ್ರೆ ನಿಮಗೆ ಗೊತ್ತಿದೆ ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟಿದೆ? 1 lakh divided by c ವ್ಯಾಲ್ಯೂ c ಎಷ್ಟಿದೆ? 4 lakh. c is equal to 4 lakh whole to the power of 1 by n number of years ಎಷ್ಟಿದೆ? 10. ಅಲ್ಲಿಗೆ ಪಿ ವ್ಯಾಲ್ಯೂ ಪಿ ಈಸ್ ಈಕ್ವಲ್ ಟು ಎಷ್ಟು ಬಂತು? 0.1294. ನೆಕ್ಸ್ಟ್
ಈಗ ಒಂದೊಂದೇ ಕಂಡಿಡ್ಕೊಂತ ಹೋಗೋಣ. ಈಗ ಡಿಪ್ರಿಸಿಯೇಷನ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಎಷ್ಟಾಗುತ್ತೆ, ಫಸ್ಟ್ ಇಯರ್ಗೆ ಎಷ್ಟಾಗುತ್ತೆ ಅನ್ನೋದು. ಫಸ್ಟ್ ಇಯರ್ ವ್ಯಾಲ್ಯೂ ಆಫ್ ಟ್ರಕ್ ಆಫ್ಟರ್ ಫಸ್ಟ್ ಇಯರ್ ಆರ್ 1 ಇಯರ್ ಆರ್ ಫಸ್ಟ್ ಇಯರ್. ನಿಮಗೆ ಗೊತ್ತಿದೆ ಫಾರ್ಮುಲಾ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಸಿ ಇಂಟು 1 ಮೈನಸ್ ಪಿ. ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಸಿ ಅಂದ್ರೆ ಗೊತ್ತಿದೆ ಎಷ್ಟು, 4 lakh, ಇಂಟು 1 ಮೈನಸ್ ಪಿ ಅಂದ್ರೆ ಗೊತ್ತಿದೆ 0.1294. ಈಗ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, ರುಪೀಸ್ 3,48,240 rupees ಆಗುತ್ತೆ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಫಂಡ್ ಅಟ್ ದ ಎಂಡ್ ಆಫ್ ಫಸ್ಟ್ ಇಯರ್ ಆರ್ 1 year. ಡಿಪ್ರಿಸಿಯೇಷನ್ ಫಂಡ್ ಆಫ್ಟರ್ ಡಿಪ್ರಿಸಿಯೇಷನ್ ಫಂಡ್ ಅಟ್ ದ ಎಂಡ್ ಆಫ್ ಫಸ್ಟ್ ಇಯರ್ ಆರ್ 1 year. At the end of 1 year, D dash is equal to C minus C dash. D dash is equal to C minus C dash. D dash is equal to C ಗೊತ್ತಿದೆ ನಿಮಗೆ 4 lakhs ಮೈನಸ್ C dash ಗೊತ್ತಿದೆ ನಿಮಗೆ 3,48,240. ಅಲ್ಲಿಗೆ D dash is equal to ಎಷ್ಟಾಗುತ್ತೆ, ರುಪೀಸ್ 51,760 rupees ಆಗುತ್ತೆ. ನೆಕ್ಸ್ಟ್ ವ್ಯಾಲ್ಯೂ ಆಫ್ ಟ್ರಕ್ ಆಫ್ಟರ್ 2 years. ವ್ಯಾಲ್ಯೂ ಆಫ್ ಟ್ರಕ್ ಆಫ್ಟರ್ 2 years ಆರ್ ಸೆಕೆಂಡ್ ಇಯರ್. ಆಫ್ಟರ್ ಸೆಕೆಂಡ್ ಇಯರ್ ಆರ್ 2 year. ಫಸ್ಟ್ ಇಯರ್ದು ಆಯಿತು, ಈಗ ಸೆಕೆಂಡ್ ಇಯರ್ದು ವ್ಯಾಲ್ಯೂ ಆಫ್ ಟ್ರಕ್ ಆಫ್ಟರ್ 2 years. ನಿಮ್ಗೆ ಗೊತ್ತಿದೆ ಫಾರ್ಮುಲಾ ಸಿ ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು ಸಿ ಡ್ಯಾಶ್ ಇಂಟು 1 ಮೈನಸ್ ಪಿ. ಸಿ ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು ಸಿ ಡ್ಯಾಶ್ ನೀವು ಕಂಡುಹಿಡಿದಿರ ಗೊತ್ತಿದೆ ನಿಮಗೆ. ಸಿ ಡ್ಯಾಶ್ 3,48,240 ಇಂಟು 1 ಮೈನಸ್ ಪಿ ಮೀನ್ಸ್ 0.1294. ಅಲ್ಲಿಗೆ ಸಿ ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು ರುಪೀಸ್ 3,31,077. 3,31,077.74. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಫಂಡ್ ಆಫ್ಟರ್ ಸೆಕೆಂಡ್ ಇಯರ್. ಡಿಪ್ರಿಸಿಯೇಷನ್ ಫಂಡ್ ಅಟ್ ದ ಎಂಡ್ ಆಫ್ ಸೆಕೆಂಡ್ ಇಯರ್. ಡಿಪ್ರಿಸಿಯೇಷನ್ ಫಂಡ್ ಆಫ್ಟರ್ ಸೆಕೆಂಡ್ ಇಯರ್. ನಿಮಗೆ ಗೊತ್ತಿದೆ ಫಾರ್ಮುಲಾ ಡಿ ಡಬಲ್ ಡ್ಯಾಶ್ ಈಸ್ ಈಕ್ವಲ್ ಟು ಸಿ ಡ್ಯಾಶ್ ಮೈನಸ್ ಸಿ ಡಬಲ್ ಡ್ಯಾಶ್. ಡಿ ಡಬಲ್ ಡ್ಯಾಶ್ ಈಸ್ ಈಕ್ವಲ್ ಟು ಸಿ ಡ್ಯಾಶ್ ಮೀನ್ಸ್ 3,48,240 ಮೈನಸ್ ಸಿ ಡಬಲ್ ಡ್ಯಾಶ್ ಮೀನ್ಸ್ 3,31,077.74. ಅಲ್ಲಿಗೆ ಡಿ ಡಬಲ್ ಡ್ಯಾಶ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 45,062.26. ನೆಕ್ಸ್ಟು ಈಗ ಟೋಟಲ್ ಡಿಪ್ರಿಸಿಯೇಷನ್ ಆಫ್ಟರ್ ಸೆಕೆಂಡ್ ಇಯರ್ ಆರ್ 2 years. ಆಫ್ಟರ್ 2 years ಆರ್ ಸೆಕೆಂಡ್ ಇಯರ್ಸ್. ನಿಮಗೆ ಗೊತ್ತಿದೆ ಡಿ ಈಕ್ವಲ್ಸ್ ಟೋಟಲ್ ಡಿಪ್ರಿಸಿಯೇಷನ್ ಡಿ ಈಸ್ ಈಕ್ವಲ್ ಟು ಡಿ ಡ್ಯಾಶ್ ಪ್ಲಸ್ ಡಿ ಡಬಲ್ ಡ್ಯಾಶ್. ಡಿ ಈಕ್ವಲ್ಸ್ ಡಿ ಡ್ಯಾಶ್ ಗೊತ್ತಿದೆ ನಿಮಗೆ 51,760 ಪ್ಲಸ್ ಡಿ ಡಬಲ್ ಡ್ಯಾಶ್ ಮೀನ್ಸ್ 45,062
62.26. ಅಲ್ಲಿಗೆ ಡಿ ಈಸ್ ಈಕ್ವಲ್ ಟು 96,822.26. ಥ್ಯಾಂಕ್ ಯು.